ಡಾಕ್ಟರ್ ಪವನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪೇಷಂಟ್ಗಳ ಕನ್ಸರ್ನ್ ನಿಮ್ ಗಮನಕ್ಕೆ ಹಾಕ್ತೀನಿ. ಹೌದಪ್ಪ, ಈಗ ಫೇಕ್ ಮೆಡಿಸನ್ ನಾನು ತಗೊಂಡಿದ್ದೀನಿ ಅನ್ನೋ ಭಯ ಇದೆ, ನನಗೆ ಪ್ರಶ್ನೆ ಇದೆ, ನಾನು ತಿಳ್ಕೊಳ್ಳೋದು ಹೇಗೆ? ಈ ಟ್ರೇಸ್ ಅಥವಾ ಟ್ರ್ಯಾಕ್ ಹೆಂಗಾಗಬೇಕು? ಬ್ಲಡ್ ಟೆಸ್ಟ್ ಏನ್ ಮಾಡಿಸ್ಬೇಕು ಇವಾಗ? ಈಗ ಟೆಸ್ಟ್ಗಳು ಮಾಡಿ ಅದು ಈಸಿಯಾಗಿ ಗೊತ್ತಾಗೋದಿಲ್ಲ ಮೇಡಮ್. ತಗೊಳ್ಳೋದಕ್ಕೆ ಮುಂಚೆ ಏನಂದ್ರೆ ಪ್ರಿಕಾಷನ್ಸ್ ಏನು ತಗೋಬೇಕು ಅನ್ನೋದನ್ನ ಮೊದಲು ನಾವು ತಿಳ್ಕೋಬೇಕು. ಒಂದು, ಈಗ ವೈದ್ಯರು ಏನು ಬರ್ದ್ ಕೊಟ್ಟಿರ್ತಾರೆ ಪ್ರಿಸ್ಕ್ರಿಪ್ಷನ್, ಸೊ ಅದನ್ನ ಯಾವುದೇ ರೀಪ್ಲೇಸ್ಮೆಂಟ್ ಮಾಡಬೇಡಿ. ಇನ್ ಕೇಸ್ ಏನಾದ್ರು ರೀಪ್ಲೇಸ್ಮೆಂಟ್ ಮಾಡಂಗಿದ್ರೆ ಬೇರೆ ಯಾವ್ದಾದ್ರು ಕಂಪನಿ ಇದಿದೆ ಅಂತಂದ್ರೆ ಮತ್ತೆ ವೈದ್ಯರನ್ನ ಕೇಳಿ ಇದನ್ನ ತಗೋಬಹುದು ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ತೆಗೆದುಕೊಳ್ಳಿ. ಅದು ಮೊದಲನೇದು. ಇನ್ನೊಂದು, ನಾವು ಯಾವಾಗ್ಲೂ ನೋಡಿ, ಈಗ ನಾವು ಮೇಲೆ ಈಗ ಲೇಬಲ್ಗಳಿರ್ತವೆ ನೋಡಿ, ಈಗ ಫೇಕ್ ಇದರಲ್ಲಿ ಕೆಲವೊಂದು ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ ಆ ಬಾರ್ ಕೋಡ್ ಆಗ್ಲಿ, ಹೋಲೋಗ್ರಾಮ್ ಆಗ್ಲಿ, ಅಥವಾ ಆ ನೇಮ್ಸ್ ಹೆಂಗಿರುತ್ತೆ ಅಂದ್ರೆ, ನೀವು ನೋಡಿ ಈಗ ಡೋಲೋ ಟ್ಯಾಬ್ಲೆಟ್ನೇ ಈಗ DOLO ಡೋಲೋ 650 ಅಂತ ಇರುತ್ತೆ. ನೀವು ಅದೇ ಕಲರ್ ಸೇಮ್ ಇರುತ್ತೆ. ಕೆಲವು ಕಡೆ DLO 650 ಅಂತ ಇರುತ್ತೆ, ಇಲ್ಲ DO 650 ಅಂತ ಇರುತ್ತೆ. ನೋಡೋದಕ್ಕೆಲ್ಲ ಒಂದೇ ತರ ಇರುತ್ತೆ, ಯಾವ್ದೋ ಒಂದು ಲೆಟರ್ ಮಿಸ್ಸಿಂಗ್ ಇರುತ್ತೆ. ಸೊ ದಯವಿಟ್ಟು ನೀವು ತೆಗೆದುಕೊಳ್ಳುವಾಗ ಸೇಮ್ ಅದೇ ಕಂಪನಿ ತಗೋತಾ ಇದೀರಾ, ಕರೆಕ್ಟ್ ಆಗಿದ್ಯಾ ಇಲ್ವಾ, ನೇಮ್ಸ್ ಏನಾರ ಚೇಂಜ್ ಇದೆಯಾ ಇಲ್ವಾ, ಅಥವಾ ಪ್ರಿಂಟಿಂಗ್ ಕ್ವಾಲಿಟಿನಲ್ಲಿ ಕೆಲವೊಂದು ಕಮ್ಮಿ ಇರುತ್ತೆ, ಸರಿಯಾಗಿರೋದಿಲ್ಲ, ಯಾವ್ದೋ ಫೇಕ್ ಇದ್ರ ತರ ಗೊತ್ತಾಗ್ಬಿಡುತ್ತೆ. ನಾವು ನೋಡಿದ ತಕ್ಷಣ ಇದು ಒರಿಜಿನಲ್ ತರ, ನಾವು ರೆಗ್ಯುಲರ್ ತಗೋತಾ ಇರೋ ಮೆಡಿಸಿನ್ ತರ ಇಲ್ಲ ಗೊತ್ತಾಗುತ್ತೆ. ಆತರ ಏನಾರ ಇದ್ದಾಗ ನೀವು ಫಾರ್ಮಸಿಸ್ಟ್ ನ ಕೇಳಿ, ನಾವು ಬರೆದ್ಕೊಟ್ಟಿರೋದು ಇದಲ್ಲ, ನಮ್ಗೆ ಕರೆಕ್ಟ್ ಆಗಿರೋದು ಒರಿಜಿನಲ್ ಇದ್ರದೇನೆ ಕೊಡಿ, ಇದರ ರೀಪ್ಲೇಸ್ಮೆಂಟ್ ಬೇಡ. ಅದೊಂದು. ಇನ್ ಕೇಸ್ ತೆಗೆದುಕೊಂಡಾದ್ಮೇಲೆ ಆಮೇಲೆ ಗೊತ್ತಾಗತ್ತೆ, ಇನ್ ಕೇಸ್ ನಾವ್ ಯಾವ್ದೋ ಬೇರೆ ಫೇಕ್ ತಗೊಂಡ್ಬಿಟ್ಟಿದ್ವಿ, ಬೇರೆ ಏನೋ ಆಗಿದೆ, ಅಥವಾ ಸೈಡ್ ಎಫೆಕ್ಟ್ ಆಗಿದೆ, ಅಲರ್ಜಿ, ಇಮಿಡಿಯೇಟ್ ಆಗಿ ವೈದ್ಯರಲ್ಲಿ ಬನ್ನಿ. ವೈದ್ಯರಲ್ಲಿ ಬಂದು ಅದೇನ್ ಮೆಡಿಸಿನ್ ತೆಗೆದುಕೊಂಡಿರ್ತಾರೋ ಅದನ್ನು ಕೂಡ ತೋರಿಸಿ. ಇನ್ ಕೇಸ್ ರಿಯಾಕ್ಷನ್ ಏನಾರು ಆಗಿದೆ ಅಂದ್ರೆ ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ, ಜೊತೆಗೆ ಆ ಮೆಡಿಸಿನ್ ನಾವು ಲ್ಯಾಬ್ಗೆ ಕೂಡ ಕಳಿಸ್ಬೋದು. ಸೊ ಅದರ ಕರೆಕ್ಟ್ ಆಗಿದ್ಯಾ ಇಲ್ವಾ, ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಅಥವಾ ಏನಾರ ಅದರಲ್ಲಿ ಮಿಕ್ಸ್ ಮಾಡಿದಾರಾ, ಅಥವಾ ಬೇರೆ ಫೇಕ್ ಏನಾರ ಇದೆಯಾ, ಅದನ್ನು ಕೂಡ ಕಂಡುಹಿಡಿಬಹುದು. ಈಗಾಗಲೇ ಈಗ ಏನು ಸರ್ಕಾರ ಈಗ ರೈಡ್ ಮಾಡಿ ಈಗ ಸ್ಯಾಂಪಲ್ಸ್ ಎಲ್ಲ ತೆಗೆದುಕೊಂಡಿದ್ದಾರೆ, ಈಗ ಅದನ್ನೆಲ್ಲ ಲ್ಯಾಬೊರೇಟರಿ ಟೆಸ್ಟಿಂಗ್ ಗೆ ಕಳಿಸಿ ಅದೆಲ್ಲ ಎಷ್ಟು ಫೇಕ್ ಇದೆ ಅಥವಾ ಅದರಲ್ಲಿ ಎಷ್ಟು ಎಫಿಕೇಸಿ ಇದೆ ಅಂತ ಕೂಡ ಟೆಸ್ಟ್ ಮಾಡಬಹುದು. ನೋಡಿರಿ, ಕೆಲವಾರು ವರ್ಷಗಳಿಂದ ಒಂದು ಗವರ್ಮೆಂಟ್ ಒಂದು ಇದನ್ನ ಟೆಸ್ಟ್ ಮಾಡಿತ್ತು. ಅಂದ್ರೆ ಎಲ್ಲ ಒಂದು ಸ್ಟ್ಯಾಂಡರ್ಡ್ ಕಂಪನಿ ಇದೆ, ಸುಮಾರು ಕಂಪನಿಗಳದ್ದು ಒಂದೇ ತರನಾದ ಒಂದು ಬ್ರಾಂಡೆಡ್ ಮೆಡಿಸಿನ್ ನ ಎಲ್ಲಾ ಕಂಪನಿಗಳಲ್ಲಿ ಅದರ ಲೆವೆಲ್ ಅಲ್ಲಿ ಎಫಿಕೇಸಿ ಎಷ್ಟಿದೆ ಅಂತ ಟೆಸ್ಟ್ ಮಾಡಿದ್ರು. ಯಾವುದ್ರಲ್ಲೂ ಕೂಡ 100ಕ್ಕೆ 100 ಎಫಿಕೇಸಿ ಇರಲಿಲ್ಲ. ಕೆಲವೊಂದ್ರಲ್ಲಿ 90 ಇತ್ತು, 80 ಇತ್ತು, 70 ಇತ್ತು, 60 ಇತ್ತು, 50 ಇತ್ತು. ಸೊ ಆ ಟೆಸ್ಟ್ ಗಳನ್ನ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಅವ್ರ ಮೇಲೆಲ್ಲ ರೈಡ್ ಮಾಡಿ ಸಾಕಷ್ಟು ಫೈನ್ ಗಳನ್ನ ಹಾಕಿದ್ರು. ಸರ್ಕಾರ ಕೂಡ ಈ ಕೆಲಸವನ್ನ ಮಾಡಬೇಕು. ಅಂದ್ರೆ ಪೀರಿಯಾಡಿಕಲಿ ಅದರ ಕ್ವಾಲಿಟಿಯನ್ನ ಚೆಕ್ ಮಾಡೋದಕ್ಕೆ, ಎಫಿಕೇಸಿಯನ್ನ ಚೆಕ್ ಮಾಡೋದಕ್ಕೆ ಪೀರಿಯಾಡಿಕಲಿ ಇದರ ಟೆಸ್ಟ್ ಗಳನ್ನ ಮಾಡಬೇಕು. ಅಂದ್ರೆ ಲ್ಯಾಬ್ಗೆ ಇದರ ಸ್ಯಾಂಪಲ್ ಕಳಿಸಿ ಅದ್ರ ಲೆವೆಲ್ ಎಷ್ಟಿದೆ, ಕರೆಕ್ಟ್ ಆಗಿದ್ಯಾ ಇಲ್ವಾ, ಅವ್ರು ಏನು ಈಗ ಮೇಲ್ಗಡೆ ಏನ್ ಪ್ರಿಂಟ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಇಷ್ಟು % ಇದು ಇರ್ಬೇಕು ಅಂತಿದ್ರೆ ಅದ್ರ ಒಳಗಡೆ ಕಂಟೆಂಟ್ ಕೂಡ ಅಷ್ಟೇ ಇರಬೇಕು. ಇದು ನೀವು ನೋಡಿ ಗಲ್ಫ್ ಅಲ್ಲಿ ಹೋದ್ರೆ ಅಥವಾ ಯುರೋಪ್ ಅಲ್ಲಿ ಹೋದ್ರೆ, ಅಮೆರಿಕಾದಲ್ಲಿ ಹೋದ್ರೆ ಇದು ರೆಗ್ಯುಲರ್ ಆಗಿ ನಡೆಯುತ್ತೆ, ಇದು ಕರೆಕ್ಟ್ ಆಗಿರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಇದು ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಇದಕ್ಕೆ ಹಲವಾರು ಕಾರಣಗಳಿವೆ, ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇವೆ, ಆದ್ರೆ ಇದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಸೊ ಆಗ ನಾವು ಕ್ವಾಲಿಟಿ ಚೆಕ್ ಅನ್ನ ಮಾಡಿದ್ರೆ ಅವಾಗ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅದ್ರ ಎಫಿಕೇಸಿ ಎಷ್ಟಿರುತ್ತೆ ಅಂತ. ಸೊ ಇಲ್ಲಿ ಪೇಷಂಟ್ ಗಳಿಗೆ ಯಾವುದೇ ಒಂದು ಡೌಟ್ ಬಂದಾಗ ವೈದ್ಯರಲ್ಲಿ ಬಂದು ಅದನ್ನ ಡಿಸ್ಕಸ್ ಮಾಡಿ, ಈ ತರ ಇದೆ, ಈ ತರ ಆಗ್ತಾ ಇದೆ, ಅಥವಾ ಏನೋ ಒಂದು ಡೌಟ್ ಇದೆ ಅಂತಾಗ ಅದನ್ನ ಪರಿಹರಿಸ್ಕೊಳ್ಬೇಕಾಗಿದೆ. ಎಸ್ ಡಾಕ್ಟರ್ ಕಾಮತ್ ಅವರೇ, ಈಗ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮೆಡಿಸಿನ್ ಬರ್ಕೊಡ್ತಾರೆ, ಅಲ್ಲೇ ಮೆಡಿಕಲ್ ಇರುತ್ತೆ. ನಾವೇನು ಅನ್ಕೊಳ್ತೀವಿ ಗೊತ್ತಾ, ಇವ್ರಿಗೆ ಬೇಕಾಗಿರೋ ಮೆಡಿಸನ್ನೇ ನಾವು ತಗೋಬೇಕಾ, ದುಡ್ಡು ಜಾಸ್ತಿ ಆಗ್ತಾರೆ, ನಾನು ಯಾಕೆ ಹೊರಗಡೆ ತಗೋಬರ್ತೀನಿ ಅಂತ ನಾನು ಹೋಗ್ತೀನಿ, ನಾನು ಬಜೆಟ್ ಉಳ್ಸಕ್ಕೆ ನೋಡ್ತೀನಿ. ಈಗ ಹೊರಗಡೆ ತರೋ ಮೆಡಿಸಿನ್ಗಳು ಫೇಕ್ ಅಂತ ಗೊತ್ತಾದಾಗ ನಾನು ಏನು ಮಾಡಬೇಕು? ಹಾಗಾದರೆ ಅದೇ ಹಾಸ್ಪಿಟಲಲ್ಲಿ ತಗೊಳಕ್ಕೆ ಹೋದರೆ ನನಗೆ ದುಬಾರಿ ಆಗುತ್ತೆ. ಮೇಡಮ್, ಇದಕ್ಕೆ ದಿಸ್ ಇಸ್ ನಾಟ್ ಜಸ್ಟ್ ಒನ್ ಪಾಯಿಂಟ್. ಏನಂದರೆ ಈಗ ನೀವು ಅಫ್ಕೋರ್ಸ್ ಎಲ್ಲರಿಗೂ ಈಗ ನಮ್ಮ ದೇಶದಲ್ಲಿ 100 ಪೇಷಂಟ್ಸಲ್ಲಿ ಅಟ್ಲೀಸ್ಟ್ 80 ಪೇಷಂಟ್ಸು ಅವರು ತನ್ನ ಓನ್ ಪಾಕೆಟಿಂದ ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಸೊ ಫಸ್ಟ್ ಎಲ್ಲರೂ ಒಂದು ನಿರ್ಧಾರ ಮಾಡಬೇಕು ನಮ್ಮ ದೇಶದಲ್ಲಿ, ಅಂದರೆ ಎವ್ರಿಬಡಿ ಶುಡ್ ಬಿ ಇನ್ಶೋರ್ಡ್. ಆವಾಗ ನಿಮಗೆ ಇದು ನಿಮ್ಮ ಕಾಸ್ಟ್ ಆಫ್ ಮೆಡಿಸಿನ್ಸ್ ಎಲ್ಲ ಎಫೆಕ್ಟ್ ಆಗೋಲ್ಲ. ಸೆಕೆಂಡ್ ಪಾಯಿಂಟ್ ಏನಂದರೆ, ನಮ್ಮ ದೇಶದಲ್ಲಿ ಒಂದು ದುರ್ಭಾಗ್ಯಪೂರ್ಣ ಮಾತೇನೆಂದರೆ, ನೀವು ಆಲ್ಕೋಹಾಲ್ನ MRP ಸ್ಟೋರಲ್ಲಿ ತೊಗೊಳ್ತೀರಾ, ಅಲ್ಲಿ ₹1 ಡಿಸ್ಕೌಂಟ್ ಇಲ್ಲ, ಬಟ್ ನೀವು ಮೆಡಿಸಿನ್ಸ್ನ ಡಿಸ್ಕೌಂಟ್ ತುಂಬ ತೊಗೊಳ್ತೀರಾ. ಸೊ ನೀವು ಬೇಕಾದರೆ ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ಮೆಡಿಸಿನ್ನ MRP ರೆಗ್ಯುಲೇಟ್ ಮಾಡಿ. ಈವನ್ ಡಾಕ್ಟರ್ಸ್ ವಿಲ್ ಸಪೋರ್ಟ್ ಯು, ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮ ಪೇಷಂಟ್ಸ್ಗೂ ಕಡಿಮೆಗಾದರೆ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಈ ಡಿಸ್ಕೌಂಟ್ ಸಿಸ್ಟಮ್ನ ಎನ್ಕರೇಜ್ ಮಾಡಬಾರ್ದು. ಆನ್ಲೈನ್ ಸೆಲ್ಲಿಂಗ್ನ ನನ್ನ ಪ್ರಕಾರ ಬ್ಯಾನ್ ಮಾಡಬೇಕು ನಮ್ಮ ದೇಶದಲ್ಲಿ. ಯಾಕಂದರೆ ಇದರಿಂದಾನೇ 90% ಆಫ್ ದ ಫೇಕ್ ಮೆಡಿಸಿನ್ಸ್ ಆರ್ ಗೋಯಿಂಗ್. ನಾನು ಆಲ್ಮೋಸ್ಟ್ ವೆರಿ ಖಂಡಿತವಾಗಿ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್,
ಈಗ ನೀವು ಒಂದು ಹಾಸ್ಪಿಟಲ್ ಹೋಗ್ತೀರಾ, ಅಲ್ಲಿ ಹೇಳ್ತಾರೆ ಈ ಬ್ರ್ಯಾಂಡ್ ಇದೆ ಮೇಡಮ್ ಅಂತ ಹೇಳ್ತಾರೆ. ನೀವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೋದು, ನನಗಿದು ಇದಾಗ್ತಿದೆ, ನೀವು ಡಾಕ್ಟರ್ ಹತ್ರ ವಾಪಸ್ ಹೋಗಿ ಅವ್ರ ಹತ್ರ ಹೇಳಿ, ಡಾಕ್ಟ್ರೇ ನನಗೆ ಇದು ಮೆಡಿಸಿನ್ದು ಕಾಸ್ಟ್ ಜಾಸ್ತಿ ಅನಿಸ್ತಾ ಇದೆ, ನೀವೇನಾದರೂ ಬೇರೆ ಪ್ರಿಸ್ಕ್ರೈಬ್ ಮಾಡ್ಬೋದಾ ಅಥವಾ ಬೇರೆ ಬ್ರ್ಯಾಂಡ್ದು. ನಾವು ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡ್ತೀವಿ, ಖಂಡಿತವಾಗಿ ನಿಮಗೆ ಸಲಹೆ ಕೊಡ್ತೀವಿ. ಯಾವ ಡಾಕ್ಟರ್ ಹೇಳಲ್ಲ ನಾನು ಬರ್ದಿದೆ ತಗೋಬೇಕಂತ ಯಾರೂ ಹೇಳಲ್ಲ ಮೇಡಮ್. ನೀವು ಕರೆಕ್ಟಾಗಿ ಅವ್ರಿಗೆ ಹೇಳಿ, ನೀವು ಒಂದು ಕಮ್ಯುನಿಕೇಷನ್ ಇರಬೇಕು. ಪೇಷಂಟ್ಸ್ ಏನು ಮಾಡ್ತಾರೆ ಅಂದರೆ, ಎಷ್ಟೋ ಸರಿ ನಮ್ಮ ಕ್ಲಿನಿಕ್ಕಿಂದ ಕನ್ಸಲ್ಟೇಷನ್ ಆಗಿಬಿಟ್ಟು ಪ್ರಿಸ್ಕ್ರಿಪ್ಷನ್ ತೊಗೊಂಡಾದ್ಮೇಲೆ ನಮ್ಗೆ ಏನು ತಿಳಿಸಲ್ಲ. ಅವರ ಮಾತ್ರೆ ತೊಗೊಳ್ತಾ ಇದ್ದಾರಾ, ಮಾತ್ರೆ ಎಲ್ಲಿಂದ ತೊಗೊಂಡ್ರು, ಅದೇ ಬ್ರ್ಯಾಂಡ್ ತೊಗೊಂಡ್ರಾ, ಬೇರೆ ಬ್ರ್ಯಾಂಡ್ ತೊಗೊಂಡ್ರಾ, ಆ್ಯಕ್ಚುಲಿ ಫಾರ್ಮಸಿಸ್ಟಿನ ತೊಗೊಂಡ್ರಾ, ಆನ್ಲೈನ್ ತೊಗೊಂಡ್ರಾ, ಅದ್ರ ಬಗ್ಗೆ ಯಾವುದಕ್ಕೂ ನಮಗೆ ಏನು ಒಂಚೂರು ಇನ್ಫಾರ್ಮೇಷನ್ ಇರಲ್ಲ. ಅದಕ್ಕೆ ನಾವಾಗ ಏನು ಮಾಡಬೇಕು? ಸೊ ನಾವೇನು ಮಾಡ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 10 ಪೇಷಂಟ್ ಬಂದಾಗ ಡಾಕ್ಟ್ರೇ ಎಲ್ಲರೂ ಇದೇ ಹೇಳಿದ್ರೆ ಈ ಪೇಷಂಟ್ ಈ ಮೆಡಿಸಿನ್ ಪ್ರೈಸ್ ಜಾಸ್ತಿ ಆಗಿದೆ ಅಂದರೆ, ನಾವು ನಮ್ಮ ಫಾರ್ಮಸಿಸ್ಟ್ನ ಹೇಳ್ತೀವಿ, ನೋಡಿಪ್ಪ ಎಲ್ಲರಿಗೂ ಇದನ್ನು ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ, ನೀವು ಬೇರೆ ಬ್ರ್ಯಾಂಡು ಸ್ವಲ್ಪ ಕಡಿಮೆ MRP ಇರೋದು ಮೆಡಿಸಿನ್ನ ನೀವು ಸ್ಟಾಕ್ ಮಾಡಿ ಅಂತ ಹೇಳ್ತೀವಿ. ವೆಂಕಟೇಶ್ ಅವರೇ, ಒಂದು ಲಾಸ್ಟ್ ಕಾಮೆಂಟ್ ನಿಮ್ಮದು. ನಾನು ಹೇಳೋದು, ನಾಗರಿಕ ಸರ್ಕಾರಗಳು ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡಬಾರ್ದು. ಇದು ವಿಧಾನಸೌಧದಿಂದನೇ ಸ್ಟಾರ್ಟ್ ಆಗಬೇಕು. ಈ ನಕಲಿ ಔಷಧಿ, ಡ್ರಗ್ ಮಾಫಿಯಾ ಎಲ್ಲ ಉತ್ಪತ್ತಿ ಆಗುವ ಮೂಲ ಕೇಂದ್ರನೇ ವಿಧಾನಸೌಧ. ಅಲ್ಲಿ ಅಸೆಂಬ್ಲಿನಲ್ಲಿ ಒಳ್ಳೆ ರೂಲ್ಸ್ಗಳನ್ನು ತರಬೇಕು. ಜನಪ್ರತಿನಿಧಿಗಳು ಆರೋಗ್ಯ ಮತ್ತು ಶಿಕ್ಷಣ ಕೊಡಬೇಕು. ಈ ಜನರನ್ನ ಮೈಂಡನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಫ್ರೀ ಕೊಡೋದ್ರಲ್ಲಿ ಡೈವರ್ಟ್ ಮಾಡ್ತಾರೆ. ಫ್ರೀ ಬಸ್ಸು, ಫ್ರೀ ರೇಷನ್ನು ಎಲ್ಲ ಫ್ರೀ ಕೊಡೋದು. ಜನರ ಮೈಂಡು ಇದನ್ನ ಕೇಳ್ತಾ ಇಲ್ಲ. ನಂಗೆ ಶಿಕ್ಷಣ ಕೊಡಿ ಅಂತ ಕೇಳ್ತಾ ಇಲ್ಲ, ನನಗೆ ರೇಷನ್ ಬೇಡ, ಉದ್ಯೋಗ ಕೊಡಿ ಅಂತ ಕೇಳ್ತಾ ಇಲ್ಲ. ಎಲ್ಲ ಫ್ರೀ ಕೊಡಿ ಅಂತ ಜನರು ಕೇಳೋದ್ರಲ್ಲಿ ಅದು ಡೈವರ್ಟ್ ಮಾಡ್ತಾ, ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಇವತ್ತು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳನ್ನಾಗಿರ್ಲಿ, ಮೆಡಿಕಲ್ ಶಾಪ್ಗಳಲ್ಲಿ ಪ್ರಶ್ನೆ ಮಾಡುವಂತ ಒಂದು ಜಾಗ್ರತೆಯನ್ನು ಸರ್ಕಾರ ಮೂಡಿಸ್ತಾ ಇಲ್ಲ. ಯಾಕಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ. ಹಾಗಾಗಿ ಜನರ ಜೀವದ ಜೊತೆ ಸರ್ಕಾರನೇ ಚೆಲ್ಲಾಟ ಆಡ್ತಾ ಇದೆ. ಬರೀ ಡ್ರಗ್ ಮಾಫಿಯಾದವರು, ಡಾಕ್ಟರ್ಗಳು ಅಥವಾ ಹಾಸ್ಪಿಟಲ್ಗಳ ಮೇಲೆ ಮಾತ್ರ ನಾವು ಆರೋಪ ಮಾಡೋದಲ್ಲ. ಈ ಆರೋಪ ಎಲ್ಲಿ ಹುಟ್ಟಿತು, ಎಲ್ಲಿಂದ ಬಂತು ನೋಡಿ. ಒಂದು ನಿಮಿಷ, ಬಿಡ್ತಿನಲ್ಲಿ 1.5 ವರ್ಷದಿಂದ ಅಲ್ಲಿ ಫಾರ್ಮ್ ಅಲ್ಲಿ ನಡೀತಾ ಇದೆ ಅಂದ್ರೆ ಇಲಾಖೆಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ನಿನ್ನೆ ಯಾವ ಕಾರಣಕ್ಕಾಗಿ ಅದಾಯ್ತು? ಜನ ಮಾತಾಡ್ಕೋತಾ ಇದ್ದಾರೆ, ವ್ಯಾಪಾರ ಅವ್ರದ್ದೇನೋ ಡೀಲಿಂಗ್ ಸರಿ ಹೋಗಿಲ್ಲ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಸರಿಯಾಗಿಲ್ಲ ಅಂತ. ಎಸ್ ಡಾಕ್ಟರ್, ಹೇಳ್ತಾರಂತದ್ದು ಏನಂದ್ರೆ, ಈ ದೇಶದಲ್ಲಿ ಎರಡೇ ಬೇಕಾಗಿರೋದು, ಒಂದು ಶಿಕ್ಷಣ ಭಾಗ್ಯ, ಇನ್ನೊಂದು ಆರೋಗ್ಯ ಭಾಗ್ಯ. ಎಲ್ಲಾ ದೇಶಗಳಲ್ಲಿ ಆರೋಗ್ಯ ಹಕ್ಕು ಅಂತಿದೆ. ಫಿಲಿಪೈನ್ಸು, ಕ್ಯೂಬಾ ಕೆಲ ಇಲ್ಲಿ ಇಲ್ವೇ ಇಲ್ಲ. ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗಿ ಸಾಯ್ತಾರೆ. ಇದೆಲ್ಲ ಸರ್ಕಾರಿ ಪ್ರಾಯೋಜಿತ ಕೊಲೆ. ಇದು ಸರ್ಕಾರಗಳು ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಇಡೀ ದೇಶದಲ್ಲಿರುವಂಥ ಎಲ್ಲ ಸರ್ಕಾರಗಳು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಇವೆಲ್ಲ ಮಾಡ್ತಾ ಇರೋದಕ್ಕೆ ಈ ಥರದ್ದು ಆಗ್ತಾ ಇದೆ. ಈ ದೇಶದಲ್ಲಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ಸಿಗುತ್ತೆ. 1 ರೂಪಾಯಿಂದ ಹಿಡಿದು ಒಂದು 50 ಲಕ್ಷನ 1 ಕೋಟಿವರೆಗೆ ಇರಬೇಕು. ಯಾರು MLA MP ಅವ್ರ ಹೆಂಡತಿ ಮಕ್ಕಳನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿ ಮಾಡಿಸಿಲ್ಲ. ಈ ಕಾರಣದಿಂದ ಸಾಕಷ್ಟು ತೊಂದರೆ ಆಗ್ತದೆ. ಇದೆಲ್ಲದಕ್ಕೂ ಕಾರಣ ಈ ರಾಜಕಾರಣಿಗಳೇ. ಎನಿವೆ, ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. 100ಕ್ಕೆ 100ರಷ್ಟು ಸತ್ಯ. ಯಾವುದು ನಾವು ಬೇಡವಾಗಿರೋದನ್ನ ಫ್ರೀ ಕೇಳ್ತಾ ಇದೀವಿ, ಅಕ್ಕಿ, ಮತ್ತೊಂದು ಬಸ್ಸು ಗಿಸ್ಸು ಅಂತ 2,000 ರೂಪಾಯಿ ಅಂತ ಇಲ್ಲ. ನಾವು ಕೇಳಬೇಕಾಗಿರೋದು ಆರೋಗ್ಯ ಮತ್ತು ಶಿಕ್ಷಣ, ಇದೆರಡು ಫ್ರೀ ಕೊಡಿ ಅಂತ. ಇನ್ನೊಂದು, ಮೆಡಿಕಲ್ಗಳಲ್ಲಿ ಹೋದಾಗ ನಾವು ಪ್ರಿಸ್ಕ್ರಿಪ್ಷನ್ ತೋರಿಸಿದಾಗ ಮೆಡಿಸಿನ್ ಕೊಡಿ ಅಂತ. ಎಲ್ಲಾದ್ರೂ ಮೆಡಿಕಲ್ ಅವನು ಇನ್ನು ಮುಂದಕ್ಕೆ ಇದೇ ಕಾಂಬಿನೇಷನ್ ಇಂದ ಬೇರೆದ್ ಕೊಡ್ತೀನಿ, ಕಡಿಮೆಗೆ ಸಿಗುತ್ತೆ ಅಂತ ಅಂದ್ರೆ ಕಪಾಳಕ್ಕೆ ಹೊಡೀರಿ ಅಂತ ಹೇಳ್ತಾ ಇಲ್ಲ. ಕಪಾಳಕ್ಕೆ ಹೊಡೆದಂಗೆ ಬಾಯಿ ಮುಚ್ಕೊಂಡು ನಾನು ಏನು ಕೇಳಿದೀನೋ ಅದನ್ನ ಕೊಡಪ್ಪ ಅಂತ ಕೇಳಿ, ಹೊಡೀರಿ ಅಂತ ಇಲ್ಲ, ಹೊಡೆದಂಗೆ ಮಾತಾಡಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಳ್ಬೇಕು. ಕಾಯಿಲೆ ಬಂದಾಗ ಗುಣಪಡಿಸ್ಬೇಕಾಗಿರೋ ಮೆಡಿಸಿನ್ಗಳೇ ನಮ್ಮ ಜೀವ ತೆಗಿತಾ ಇದೆ ಅಂದಾಗ ನಾವು ಮೈಯೆಲ್ಲ ಎಷ್ಟು ಕಣ್ಣಾಗಿದ್ರು ಕೂಡ ಸಾಕಾಗಲ್ಲ. ಇದನ್ನ ಆರೋಗ್ಯ ಇಲಾಖೆ ಇನ್ನೂ ಎಷ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳುತ್ತೆ, ಈ ಮಾಫಿಯಾನ ಜಾಲವನ್ನ ಬಿಡಿಸುತ್ತೆ, ಕಾದ್ ನೋಡೋಣ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.